ಏಪ್ರಿಲ್ 2ನೇ ತಾರೀಕು ಡಿಕೆ ಬ್ರದರ್ಸ್ ಕೋಟೆಗೆ ಬಿಜೆಪಿ ಚಾಣಕ್ಯ ಅಮಿತ್ ಶಾ ಎಂಟ್ರಿ ಆಗ್ತಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೋಡ್ ಶೋ ನಡೆಸಲಿದ್ದಾರೆ. ಚನ್ನಪಟ್ಟಣದಲ್ಲಿ ರೋಡ್ ಶೋ ಮೂಲಕ ಚಾಣಕ್ಯ ಮತಭೇಟಿಯನ್ನ ಮಾಡಿದ್ದಾರೆ. ಡಿಕೆ ಬ್ರದರ್ಸ್ನ ಕಟ್ಟಿ ಹಾಕೋಕೆ ಇಲ್ಲಿಂದಾನೇ ಮೊದಲ ರೋಡ್ ಶೋ ನಡೆಯುತ್ತೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಪರವಾಗಿ ರೋಡ್ ಶೋ ಮಾಡಲಿದ್ದಾರೆ ಅಮಿತ್ ಶಾ. ಒಂದೇ ಕಲ್ಲಲ್ಲಿ 3 ಹಕ್ಕಿಯನ್ನ ಹೊಡೆಯೋಕೆ ಚಾಣಕ್ಯ ತಂತ್ರವನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಇದೇ ಮೊದಲ ಚುನಾವಣೆಯಾಗಿದ್ರೂ ಕೂಡ ರಣಕಣ ಬಹಳ ಜಿದ್ದಿನ ಫೈಟ್ ನ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಇದೇ ಕ್ಷೇತ್ರಕ್ಕೆ ಅಮಿತ್ ಶಾ ಅವರ ಎಂಟ್ರಿ, ಕಲ್ಲು ಒಂದೇ 3 ಹಕ್ಕಿಯನ್ನ ಹೊಡೆಯುವಂತಹ ತಂತ್ರ ಏನದು ಅಂತ ವಿವರಿಸಬಹುದಾ? ಖಂಡಿತ ವಿದ್ಯಾ, ನೋಡಿ 2024 ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರದ ಪೈಕಿ ಎಲ್ಲರ ಗಮನವನ್ನು ಸೆಳೀತಿರೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಒಂದು ಕಡೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅಖಾಡದಲ್ಲಿ ಇದ್ರೆ ಬಿಜೆಪಿ ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ, ಇತ್ತ ಕಾಂಗ್ರೆಸ್ನಿಂದ ಹಾಲಿ ಸಂಸದ ಡಿಕೆ ಸುರೇಶ್ ಅವರು ಅಭ್ಯರ್ಥಿಯಾಗಿ ಈಗಾಗಲೇ ಉಮೇದುವಾರಿಕೆ ಸಲ್ಲಿಸಿದ್ದಾರೆ. ಬಟ್ ಡಾಕ್ಟರ್ ಸಿಎನ್ ಮಂಜುನಾಥ್ನ ಗೆಲುವಿನ ದಡ ಸೇರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿಯ ಚಾಣಾಕ್ಷ ಅಮಿತ್ ಶಾ ಅವರೇ ನೇರವಾಗಿ ಅಖಾಡಕ್ಕೆ ರಂಗಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಏಪ್ರಿಲ್ 2ನೇ ತಾರೀಕು ಸಂಜೆ 6 ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿಯಾದಂಥ ರೋಡ್ ಶೋ ಮೂಲಕ ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮತಯಾಚನೆಯನ್ನು ಮಾಡ್ತಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು. ಅಷ್ಟಕ್ಕೂ ಚನ್ನಪಟ್ಟಣನೇ ಯಾಕೆ? ಏಪ್ರಿಲ್ 2ನೇ ತಾರೀಕು ಬೆಳಗ್ಗೆ ವಿವಿಧ ಸಭೆ ಸಮಾವೇಶದಲ್ಲಿ ಭಾಗಿಯಾಗೋ ಅಂತ ಅಮಿತ್ ಶಾ ಅವರು ಸಂಜೆ ಚನ್ನಪಟ್ಟಣವನ್ನು ತಲುಪ್ತಾರೆ. ಒಂದೇ ಕಲ್ಲಿನಲ್ಲಿ 3 ಹಕ್ಕಿ ಇಲ್ಲಿಂದ ಹೊಡಿಲಿಕ್ಕೆ ಶುರು ಮಾಡ್ತಾರೆ ಅಮಿತ್ ಶಾ ಅವರು. ನೋಡಿ, ಈಗಾಗಲೇ ಹಾಲಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್.ಡಿ. ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇದ್ದಾರೆ JDS ಚಿಹ್ನೆಯ ಅಡಿಯಲ್ಲಿ. ಒಂದು ಕಡೆ ಚನ್ನಪಟ್ಟಣ ಬಿಟ್ಟರೆ ಮದ್ದೂರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸೇರ್ಕೊಳ್ಳುತ್ತೆ. ಅಲ್ಲೂ ಕೂಡ ಅಮಿತ್ ಶಾ ಅವರ ಪ್ರಭಾವ ಬೀರಬೇಕು, ಮಂಡ್ಯದಲ್ಲೂ ಕೂಡ ಪ್ರಚಾರದ ಅನುಭವ ಆಗಬೇಕು, ಅದರ ಪರಿಣಾಮ ಬೀರಬೇಕು ಅನ್ನೋ ಕಾರಣ ಮೊದಲನೇದು. ಎರಡನೇದು, ಡಾಕ್ಟರ್ ಸಿಎನ್ ಮಂಜುನಾಥ್ ಪರ ಮತಯಾಚನೆ ಮಾಡ್ತಾ ಇದ್ದೇನೆ ಅನ್ನೋ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ಕಾರ್ಯಕರ್ತರಿಗೆ ರವಾನೆ ಮಾಡಬೇಕು. ಮೂರನೇದು, ಈಗ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಖಾಡಕ್ಕಿಳಿದು ಸಂಸತ್ತನ್ನ ಕುಮಾರಸ್ವಾಮಿ ಅವರು ಪ್ರವೇಶ ಮಾಡಿದ್ರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನ ಎಚ್.ಡಿ. ಕುಮಾರಸ್ವಾಮಿ ಅವ್ರಿಗೆ ಹೋಗುತ್ತೆ, ಅವ್ರದ್ದು ಕೈ ಬಿಟ್ಟು ಹೋಗುತ್ತೆ. ಆವಾಗ ಅಲ್ಲಿ ಉಪಚುನಾವಣೆ ಎದುರಾಗುತ್ತೆ. ಉಪಚುನಾವಣೆಗೆ ಬಿಜೆಪಿಗೆ ಭದ್ರವಾದಂಥ ಬುನಾದಿಯನ್ನು ಹಾಕಬೇಕು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಒಂದೇ ಕಲ್ಲಿನಲ್ಲಿ 3 ಹಕ್ಕಿನ ಹೊಡೆಯೋ ಅಂತ ರಣತಂತ್ರಕ್ಕೆ ಅಮಿತ್ ಶಾ ಅವರು ಮುಂದಾಗಿದ್ದಾರೆ. ಏಪ್ರಿಲ್ 2ನೇ ತಾರೀಕು ವಿವಿಧ ಸಭೆ ಸಮಾರಂಭಗಳಲ್ಲಿ ಬೆಂಗಳೂರಿನಲ್ಲಿ ಭಾಗಿಯಾಗ್ತಾರೆ. ಅವತ್ತೇ ಸಂಜೆ ಚನ್ನಪಟ್ಟಣಗೆ ತೆರಳಿ 6 ಗಂಟೆಗೆ ಬೃಹತ್ ರೋಡ್ ಶೋನ ಮಾಡೋದ್ರ ಮುಖಾಂತರ ಒಂದೇ ಕಲ್ಲಿನಲ್ಲಿ 3 ಹಕ್ಕಿನ ಹೊಡೆಯುವಂಥ ಪ್ಲಾನ್ನ ಅಮಿತ್ ಶಾ ಮಾಡ್ಕೊಂಡಿದ್ದಾರೆ. ವಿದ್ಯೇಶ್ವರಿ, ಅಲ್ಲಿಗೆ ಮಧುಸೂದನ್, ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಹಳೆ ಮೈಸೂರು ಭಾಗಕ್ಕೆ ಹೆಚ್ಚಿನ ಒಂದು ಫೋಕಸ್ ನ ಮಾಡಿದ್ರು ಅಮಿತ್ ಶಾ. ಅವರ ಮೀಟಿಂಗ್, ಅವರ ಸಭೆ, ಅವರ ಸಮಾವೇಶ ಆ ರೀತಿಯಾಗಿತ್ತು. ಈ ಬಾರಿಯೂ ಕೂಡ ಅದೇ ಭಾಗವನ್ನ ಫೋಕಸ್ ಮಾಡ್ತಿದ್ದಾರೆ. ಹೇಗೆ? ಇವಾಗಲೂ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗಿರುವಂತಹ ಹಳೆ ಮೈಸೂರು ಭಾಗಕ್ಕೆ ಒಂದಷ್ಟು ಕಾನ್ಸಂಟ್ರೇಷನ್ ಹೆಚ್ಚಿಗೆ ಕೊಡಬೇಕಾಗುತ್ತೆ ಬಿಜೆಪಿ. ಕಾರಣ ಏನಂತ ಹೇಳಿದ್ರೆ 2023ರಲ್ಲಿ ಕೊಟ್ಟಂತ ಹಾಕ್ದಂಥ ಎಫರ್ಟ್ ವರ್ಕೌಟ್ ಆಗಿಲ್ಲ. ಹೀಗಾಗಿಯೇ ದೊಡ್ಡ ಮಟ್ಟದ ಎಫರ್ಟ್ ಬೇಕಾಗುತ್ತೆ. ಈ ನಿಟ್ಟಿನಲ್ಲೇ ಅಮಿತ್ ಶಾ ಅವರು ಚನ್ನಪಟ್ಟಣಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ಮೈಸೂರು, ಚಾಮರಾಜನಗರ ಈ ಭಾಗಗಳಿಗೆ ಒಂದಷ್ಟು ಪ್ರಭಾವ ಪರಿಣಾಮ ಬೀರಬೇಕು ಅನ್ನೋ ನಿಟ್ಟಿನ ಒಂದು ಅಜೆಂಡಾ ಅಮಿತ್ ಶಾ ಅವರಲ್ಲಿ ಇದೆ. ಹೀಗಾಗಿಯೇ ಏಪ್ರಿಲ್ 2ನೇ ತಾರೀಕು ಚನ್ನಪಟ್ಟಣಗೆ ಹೋಗೋದ್ರ ಮುಖಾಂತರ ಅತ್ತ ಮಂಡ್ಯದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಗೆಲುವು, ಇತ್ತ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಸಿಎನ್ ಮಂಜುನಾಥರ ಗೆಲುವಿಗೆ ಜೊತೆಗೆ ಡಿಕೆ ಬ್ರದರ್ಸ್ನ ಈ ಬಾರಿ ಸೋಲಿಸಲೇಬೇಕು ಅಂತ ಪಣವನ್ನು ತೊಟ್ಟಿರುವಂಥ ಬಿಜೆಪಿಗೆ ಇದೊಂದು ಅಸ್ತ್ರವಾಗಿ ಮಾಡಿಕೊಂಡು, ವೇದಿಕೆಯಾಗಿ ಸೃಷ್ಟಿ ಮಾಡಿಕೊಂಡು ಚನ್ನಪಟ್ಟಣಗೆ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ವಿದ್ಯೇಶ್ವರಿ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.